ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ನೀವು ಏನಾದರೂ ಸಂಭೋಗದಲ್ಲಿ ಸುಖ ಪಟ್ಟುಕೊಳ್ಳಬೇಕು ಅಂದ್ರೆ ಈ ಆಸನಗಳನ್ನು ಬಳಸಿ ನೋಡಿ. ಈ ವಿಡಿಯೋ ಬಹಳಷ್ಟು ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಸಾಮಾನ್ಯವಾಗಿ ಸಂಗಾತಿಗೆ ಸಂಭೋಗ ಸುಖ ಸಿಕ್ಕಿದೆ, ಆಕೆನು ತನ್ನ ಹಾಗೆ ತೃಪ್ತಿ ಹೊಂದಿದ್ದಾಳೆ ಅಂತ ಗಂಡಸರು ಪರಿಗಣಿಸಲ್ಲ, ಕೇವಲ ಸ್ವಯಂ ಸುಖವನ್ನು ಮಾತ್ರ ಪರಿಗಣನೆಗೆ ತೆಗೆದುಕೊಳ್ಳುತ್ತಾರೆ. ಹಾಗಾಗಿ ನಿಮ್ಮ ಸಂಗಾತಿಯನ್ನು ಸಂಭೋಗದಿಂದ ತೃಪ್ತಿ ಪಡಿಸುವ ಕೆಲವು ಟಿಪ್ಸ್ಗಳನ್ನು ಬಳಸಬಹುದು. ಅವುಗಳಿಂದ ಖಂಡಿತವಾಗಿಯೂ ನಿಮ್ಮ ಸಂಗಾತಿಯನ್ನು ಖುಷಿ ಪಡಿಸಬಹುದು. ಇದು ಸಂಗಾತಿಗೆ ಇಷ್ಟವಾಗಬಹುದು. ಸ್ನೇಹಿತರೆ, ನೀವು ನಿಮ್ಮ ಸಂಗಾತಿಯೊಂದಿಗೆ ಬಾಂಡೇಜ್ ಸಂಭೋಗ ಮಾಡಬಹುದು. ಇದು ಆರೋಗ್ಯಕರ ಸಂಭೋಗದ ವಿಧಾನವಾಗಿದ್ದು, ನಿಮ್ಮ ಸಂಗಾತಿಗೆ ಇಷ್ಟ ಇದ್ದರೆ ಮಾತ್ರ ಈ ರೀತಿ ಮಾಡಿ. ಒಂದು ವೇಳೆ ಇದು ಇಷ್ಟ ಇಲ್ಲದಿದ್ದರೆ ಬಿಟ್ಟು ಬಿಡಿ. ಇನ್ನು ಯಾವುದೇ ಸಂಭೋಗ ವಿಧಾನವನ್ನು ಮಾಡುವಾಗ ತಾಳ್ಮೆ ಮತ್ತು ನಿಮ್ಮ ಸಂಗಾತಿಯ ಇಷ್ಟಗಳನ್ನು ಮೊದಲು ತಿಳಿದುಕೊಳ್ಳಿ. ಈ ಬ್ಯಾಂಡೇಜ್ ವಿಧಾನದಲ್ಲಿ ನಿಮ್ಮ ಸಂಗಾತಿಯ ಕೈಗಳನ್ನು ಕಟ್ಟಿಹಾಕಿ ಆಕೆಯ ದೇಹವನ್ನು ಪೂರ್ತಿ ಚುಂಬಿಸಿ ಉದ್ರೇಕಿಸಲಾಗುತ್ತೆ. ಇದರಲ್ಲಿ ಸಂಭೋಗದ ಉದ್ರೇಕದ ತೀವ್ರತೆ ಹೆಚ್ಚಿರುತ್ತೆ. ಈ ರೀತಿ ಇಬ್ಬರು ಮಾಡಬಹುದು, ಆದರೆ ಪರಸ್ಪರ ಒಪ್ಪಿಗೆ ಇದ್ದರೆ ಮಾತ್ರ ಇದನ್ನು ಮಾಡಿ. ಸ್ನೇಹಿತರೆ, ವೈಬ್ರೇಟರ್ಗಳನ್ನು ಬಳಸಿ. ಸಾಮಾನ್ಯವಾಗಿ ಇದು ಸುಲಭವಾಗಿ ಮಾರುಕಟ್ಟೆಯಲ್ಲಿ ಸಿಗುವ ವಸ್ತುವಾಗಿದೆ. ಇದನ್ನ ಹೆಂಗಸರು ಕ್ಲಿಟೋರಸ್ ಅಥವಾ ಚಂದ್ರನಾಡಿಯನ್ನು ಸ್ಟಿಮ್ಯುಲೇಟ್ ಮಾಡುವುದಕ್ಕೆ ಉಪಯೋಗಿಸುತ್ತಾರೆ. ಹೀಗೆ ಉಪಯೋಗಿಸುವ ವಸ್ತು ಉತ್ತಮ ಗುಣಮಟ್ಟದಿಂದ ಕೂಡಿರಲಿ, ಯಾಕೆಂದರೆ ಈ ವೈಬ್ರೇಷನ್ನ ತೀವ್ರತೆ ಮಿತಿಗಿಂತ ಹೆಚ್ಚಾದರೆ ಸಮಸ್ಯೆ ಆಗಬಹುದು. ಅದೇ ರೀತಿಯಲ್ಲಿ ವುಮೆನ್ ಅಂಡ್ ಟ್ಯಾಪಿ ವಿಧಾನವನ್ನು ನೀವು ಬಳಸಬಹುದು. ಇದರಲ್ಲಿ ಸ್ತ್ರೀಯರು ಗಂಡಿನ ದೇಹದ ಮೇಲೆ ಮಲಗಿ ಮಾಡುವಂತಹ ವಿಧಾನವಾಗಿದೆ. ಹೀಗೆ ಮಾಡಿದ್ರೆ ಸಂಗಾತಿ ಹೆಚ್ಚು ಸಂಭೋಗ ಉದ್ರೇಕಕ್ಕೆ ಒಳಗಾಗುತ್ತಾಳೆ. ಇದು ಓರಲ್ ಲೈಂಗಿಕತೆ ಮಾಡುವುದಕ್ಕೆ ಸಹಕರಿಸುತ್ತೆ. ಅದೇ ರೀತಿ ಸಂಗಾತಿ ತನ್ನ ಸ್ಟಿಮ್ಯುಲೇಷನ್ ನಿಯಂತ್ರಿಸೋಕೆ ಸಹಕರಿಸುತ್ತೆ. ಇದರಿಂದ ಹೆಂಗಸರು ತಮಗೆ ಬೇಕಾದಂತೆ ಸುಖವನ್ನು ಪಡೆದುಕೊಳ್ಳಬಹುದು. ಇನ್ನು ಮುಖ್ಯವಾಗಿ ಓರಲ್ ಸಂಭೋಗ ವಿಧಾನ. ಸ್ನೇಹಿತರೆ, ಒಬ್ಬ ವ್ಯಕ್ತಿಯ ಸಂಭೋಗ ಜೀವನದಲ್ಲಿ ಅತಿ ಹೆಚ್ಚು ಲೈಂಗಿಕ ಸುಖವನ್ನು ನೀಡುವ ವಿಧಾನಗಳಲ್ಲಿ ಒಂದಾಗಿದೆ. ಇದರಲ್ಲಿ ಸಂಗಾತಿ ತನ್ನ ಪರಾಕಾಷ್ಠೆಯ ಪರಮಾವಧಿಯನ್ನು ತಲುಪುತ್ತಾಳೆ. ಅದರಂತೆ ಡರ್ಟಿ ಟಾಕ್ಸ್ ಕೂಡ ಸಂಗಾತಿಗೆ ಇಷ್ಟವಾಗಬಹುದು. ಹಾಗಿದ್ರೆ ಏನಿದು ಅಂದ್ರೆ, ಇದು ಒಂದು ತರಹ ಸಂಭೋಗದ ಸಮಯದಲ್ಲಿ ಎನರ್ಜಿ ಬೂಸ್ಟರ್ ಇದ್ದ ಹಾಗೆ. ಹಾಗಾಗಿ ಈ ಸಮಯದಲ್ಲಿ ಉದ್ರೇಕಗೊಳ್ಳುವಂತಹ ಉತ್ತಮ ಡರ್ಟಿ ಮಾತುಗಳನ್ನಾಡಿ. ಅದು ಬಿಟ್ಟು ಸುಮ್ಮನೆ ಸಂಭೋಗ ಮಾಡುವುದರಿಂದ ಕ್ರಿಯೆಯಲ್ಲಿ ಆಸಕ್ತಿ ಇಲ್ಲದೆ ಹೋಗಬಹುದು. ಆದ್ದರಿಂದ ಸಂಭೋಗ ಮಾಡುವಾಗ ಸ್ವಲ್ಪ ಉತ್ತಮ ಡರ್ಟಿ ಮಾತುಗಳನ್ನಾಡಿ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.